ಇನ್ನೂ ಅದಕ್ಕಿಂತ ಚಿಕ್ಕದು ಅಂದ್ಕೊಂಡು ಇರುವೆ ಮೆದುಳು ಒಳಗಡೆ ಒಂದೊಂದು ಪಾರ್ಟ್ಸ್ ಏನೋ ಒಂದು ಇದೆ ಅನ್ಕೊಳ್ಳಿ, ಅದು ಒಳಗಡೆ ಒಂದು ಆತ್ಮ ಇದ್ದರೆ ಹೆಂಗಿರುತ್ತೆ ಹೇಳಿ, ಅಷ್ಟು ತುಂಬ ಚಿಕ್ಕದು, ಕಣ್ಣಿಗೆಲ್ಲ ಕಾಣಿಸಲ್ಲ. ಬಟ್ ವೈಬ್ರೇಷನ್ ಮಾತ್ರ ಚೆನ್ನಾಗಿ ಅದು ಹಿಡಿದಿಡ್ಕೊಳ್ಳುತ್ತೆ ಒಳಗಡೆ. ಈಗ ಇವನು ಈ ಆಸೆಯಲ್ಲಿ ಸತ್ತಿರ್ತಾನ, ಸಡನ್ನಾಗಿ ಏನೋ ಒಂದು ಆಕ್ಸಿಡೆಂಟ್ ಆಗಿನೋ, ಇಲ್ಲ ಏಜ್ ಆಗಿನೋ, ಇಲ್ಲ ಸಡನ್ನಾಗಿ ಏನೋ ಒಂದು ಆಸೆ ಪಟ್ಟು ಏನೋ ಹಾರ್ಟ್ ಅಟ್ಯಾಕೋ ಏನೋ ಒಂದು ಆಸೆಯಲ್ಲಿ ಸತ್ತಿರ್ತಾನೆ. ಇದೇ ಥರ ಒಬ್ಬ ಹೆಂಗೆ ಅಂದರೆ ಎಲ್ಲರೂ ಒಂದೇ ಥರನೇ ಆಸೆ ಪಡ್ತಾರೆ. ತುಂಬ ಜನ ಇವಾಗ ಭೂಮಿಲಿ ನೀನು ಆಸೆ ಪಡೋ ಥರನೇ ಇನ್ನೊಬ್ಬ ಎಲ್ಲೋ ಯಾವುದೋ ಮೂಲೆಯಲ್ಲಿ ಒಂದು ಆಸೆ ಪಡ್ತಾ ಇರ್ತಾನೆ. ಈಗ ನೀನು ಹೆಂಗೆ ಒಬ್ಬನ ಮೇಲೆ ದ್ವೇಷ ಹಿಡ್ಕೊಂಡು ಹೊಡೆದಾಡ್ತೀವೋ, ಯಾವುದೋ ಆಫ್ರಿಕಾದಲ್ಲೋ, ಅಮೇರಿಕಾದಲ್ಲೋ, ಥಾಯ್ಲ್ಯಾಂಡಲ್ಲೋ, ಇಲ್ಲ ಡೆಲ್ಲಿಲೋ, ಬಾಂಬೆಲೋ ಇದೇ ಥರ ಆಸೆ ಇರೋನು ಇರ್ತಾನೆ. ಅಲ್ಲೊಂದು ದಂಪತಿಗಳಿರ್ತಾರೆ, ಅಲ್ಲೊಂದು ಫ್ಯಾಮ್ಲಿ ಇರುತ್ತೆ. ಇದೇ ನೀನು ಹೆಂಗೆ ಇಲ್ಲೆಲ್ಲ ಹೀಗೆ ಎಲ್ಲ ಓಡಾಡುತ್ತೆ, ಅದೇ ಥರ ವೈಬ್ರೇಷನ್ನು ಭೂಮಿಲಿ, ಈ ದೊಡ್ಡ ಪ್ರಪಂಚದಲ್ಲಿ, ಇಷ್ಟು ದೊಡ್ಡ ಭೂಮಿಲಿ ನಿನ್ನ ಥರ ಮೈಂಡ್ ಥಿಂಕಿಂಗ್ ಮಾಡೋನು, ನಿನ್ನ ಥರ ಆಸೆ ಪಡೋನು ಬೇರೆ ಎಲ್ಲೋ ಮೂಲೆಯಲ್ಲೂ ಇರ್ತಾರೆ ಒಂದು ಫ್ಯಾಮ್ಲಿಗೆ. ನೀನು ಯಾವಾಗ ಯಾವುದೋ ಒಂದು ಆಸೆ ಹಿಡ್ಕೊಂಡು ಟಕ್ಕಂತ ಸತ್ತಾಗ ನಿನ್ನ ಸೋಲು ಔಟ್ಸೈಡ್ ಬರುತ್ತೆ. ವಿತಿನ್ ಸೆಕೆಂಡಲ್ಲಿ ಅದೇ ಟೈಮಲ್ಲಿ ಅಲ್ಲಿ ಯಾವುದೋ ಒಂದು ಮಗು ಹುಟ್ಟುತ್ತೆ ಅಂದಾಗ ಆ ಮಗು ವೈಬ್ರೇಷನ್, ತಂದೆ ತಾಯಿ ಆ ವೈಬ್ರೇಷನಲ್ಲಿ ಆ ಮಗುನು 9 ತಿಂಗಳಲ್ಲಿ ರೆಡಿ ಆಗಿತ್ತು ಅಂದರೆ ವಿತಿನ್ ಸೆಕೆಂಡಲ್ಲಿ ನೀನಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಇನ್ ಕೇಸ್ ನಿನಗೆ ಆ ವೈಬ್ರೇಷನಲ್ಲಿ ಇಲ್ಲೆಲ್ಲೂ ಸಿಕ್ಕಲಿಲ್ಲ ನಿನಗೆ ಅಂದರೆ ನೀನು ಅದು ವರ್ಷ ಆಗುತ್ತೆ, 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ. ಆವಾಗ ಏನು ಮಾಡಿದ್ದೆ, ಮನೇಲಿರೋರಿಗೆಲ್ಲ ಕಾಟ ಕೊಡ್ತಾ ಇರ್ತೀಯ. ಅದೇ ದೆವ್ವ ಪಿಶಾಚಿ ಅದು ಇದು ಅನ್ನೋದು. ಮನೆಯವರಿಗೆ ಸುಮ್ಮನೆ ಕಾಟ ಕೊಡೋದು, ಯಾರಿಗೂ ನೆಮ್ಮದಿ ಇಲ್ದಂಗೆ ಮಾಡೋದೆಲ್ಲ ನೀನು ಸತ್ತ ಮೇಲೇನೂ ಆ ಕಾಟಗಳು ಕೊಡ್ತಾ ಇರ್ತೀಯ.